ಇಡೀ ವರ್ಲ್ಡ್ ವೈಡ್ ಏನು ಸರಿಗಮಪ ಆಡಿಷನ್ ಮಾಡಿದ್ವಿ. ಸೊ ಇಡೀ ಅಲ್ಲಿ ಮಂಡ್ಯ ಡಿಸ್ಟಿಕ್ ಇಂದ ನಾನು ಒಬ್ಬನೇ ಕಂಟೆಸ್ಟೆಂಟ್ ಇದ್ದಿದ್ದು. ಟಾಪ್ 40 ಅನ್ಸುತ್ತೆ, ಟಾಪ್ 40 ರೆಸ್ಪಾನ್ಸ್ ಬಂತು ನನಗೆ. ಚೆನ್ನಾಗಿ ಆಡ್ತೀರಾ, ರೆಸ್ಪಾನ್ಸ್ ಚೆನ್ನಾಗಿ ಬರುತ್ತೆ. ಕಟ್ಟಿದ ಬಡವನಿದೆಯ ಗುಡಿಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು. ಮಂಡ್ಯ ಅಂತ ನಾನು ಇವಾಗ ಒಂದು 6 ಮಂತ್ ಆಯ್ತು ಸ್ಟಾರ್ಟ್ ಮಾಡಿ. ಸೊ ಅದು ಇವೆಂಟ್ಸ್ ಇದ್ರೆ ಲೋಕಲ್ 17 ಅಲ್ಲೇ ನೀವು ಟಾಪ್ 17 ಅಲ್ಲಿ ಟಾಪ್ 35 ಅಲ್ಲಿ ನಾನೊಬ್ಬ ಕಂಟೆಸ್ಟೆಂಟ್. ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ. ಸ್ನೇಹಿತರೆ ನಮಸ್ತೆ. ಇವತ್ತಿನ ಎಪಿಸೋಡ್ಗೆ ಏನಪ್ಪಾ ಅಂದ್ರೆ, ಕಲೆ ಯಾರಪ್ಪನ ಸೊತ್ತು ಕೂಡ ಅಲ್ಲ. ಯಾಕಂದ್ರೆ ಕಲೆ ಎಲ್ಲಿ ಹೇಗೆ ಬೇಕಾದ್ರೂ ಉಟ್ಕೋಬಹುದು. ನಾನು ಇವತ್ತು ಬಂದಿದ್ದೀನಿ, ಒಬ್ಬ ಡೆಲಿವರಿ ಬಾಯ್, ಜೊಮ್ಯಾಟೊ ಡೆಲಿವರಿ ಬಾಯ್, ಒಂದು ಸಿಂಗರ್ ಆಗಿ ಆಡ್ತಾ ಇದ್ದಾನೆ. ನೀವೆಲ್ಲ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೋಡಿರ್ಬೋದು. ಹೃದಯ ಹೃದಯ ಇದು ನ್ಯಾಯಾನ, ಪ್ರೀತಿಗೆ ವಿಷ ಅನ್ನೋ ಬಹುಮಾನನ, ಪ್ರೀತಿಗೆ ಬೆಂಕಿ ಹಚ್ಚಿ ದೂರ ಓಡಿದೋಳೆ, ಹೃದಯನ ಚುಚ್ಚಿ ಚುಚ್ಚಿ ನೋವ ಮಾಡಿದೋಳೆ, ಈ ಮೋಸ ಈ ದ್ರೋಹ ನಾನು ಕ್ಷಮಿಸೋಲ್ಲ. ಅವ್ರು ಈಗ ಬರ್ತಾ ಇದಾರೆ, ಅವ್ರಿಗೋಸ್ಕರನೇ ವೇಟ್ ಮಾಡ್ತಾ ಇದೀವಿ. ಹಾಯ್ ಬ್ರೋ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವಾಗ ಬಂದಿದ್ದಾರೆ ಪ್ರವೀಣ್ ಅವರು, ಸಿಂಗರ್. ಹಾಯ್ ಬ್ರೋ, 1 ಸೆಕೆಂಡ್. ನಮ್ಮ ಚಾನಲ್ಗೆ ಸ್ವಾಗತ ನಿಮ್ಗೆ. ತಮ್ಮ ಪೂರ್ಣ ಹೆಸರೇನು ಸರ್? ನನ್ನ ಹೆಸರು ಪೂರ್ಣ ಹೆಸರು ಪ್ರವೀಣ್ ಸಿ. ಸೊ ಮಳವಳ್ಳಿ ನಂದು ಒಂದು. ಸೊ ನನ್ನ ಏನಂದ್ರೆ ಜೊತೆಗೆ ನಂದು ಆಕ್ಚುಲಿ ಮಳವಳ್ಳಿ ತಾಲೂಕು, ನಮ್ದು ಮಲ್ಲಿನಾಥಪುರ ನಮ್ದು ಊರು. ಸೊ ಪ್ರವೀಣ್ ಮಳವಳ್ಳಿ ಅನ್ನೋದು ನಮ್ದು ನೇಮ್. ಡಿಸ್ಟಿಕ್ ಮಂಡ್ಯ ಡಿಸ್ಟಿಕ್. ಓಕೆ, ಈಗ ಸಿಂಗರ್ ಇದು ಹಾಡ್ಬೇಕಂತ ಹೆಂಗ ಅನಿಸ್ತು ಈಗ ಈ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ? ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಅಂದ್ರೆ ಬೇಸಿಕಲಿ ನಾನು ಸಿಂಗರ್ ಆಕ್ಚುಲಿ. ಸೊ ಅಂದ್ರೆ ನಮ್ಗೆ ಹಾಡು ಆಡೋದು ಬಹಳ ಇಷ್ಟ. ಸೊ ಕಾಂಪಿಟೇಷನ್ ಆಗಿರ್ಬೋದು, ಮತ್ತೆ ಸಣ್ಣ ಪುಟ್ಟ ರೆಕಾರ್ಡಿಂಗ್ಸ್ ಗಳಿಗೆ ಹೋಗ್ತೀನಿ. ಸೊ ಪ್ರೋಗ್ರಾಮ್ಗಳಿದ್ದ ಹೋಗ್ತೀನಿ. ಸೊ ಜೊತೆಗೆ ನನಗೆ ಏನಂದ್ರೆ ಝೊಮ್ಯಾಟೊ ಮಾಡ್ತಿದ್ನಲ್ಲ, ಸೊ ನಮ್ಗೆ ಹಾಡುಗಳು ಆಡ್ಬೇಕು ಅನ್ನೋದು ಇಷ್ಟ ಆಯ್ತು, ವಿಡಿಯೋ ಮಾಡಿ ಹಾಕ್ಬೇಕು. ಸೊ ಹಂಗಾಗಿ ನಾನು ಝೊಮ್ಯಾಟೊ ಮಾಡ್ಕೊಂಡು ಹಾಗೆ ವಿಡಿಯೋಗಳನ್ನ ಒಂದಷ್ಟು ಬಿಟ್ಟಿದ್ದೆ ಸರ್. ಸೊ ಒಳ್ಳೆ ರೆಸ್ಪಾನ್ಸ್ ಬಂತು ನನಗೆ. ಚೆನ್ನಾಗಿ ಆಡ್ತೀರಾ, ರೆಸ್ಪಾನ್ಸ್ ಚೆನ್ನಾಗಿ ಬರುತ್ತೆ. ಹೌದು ಸರ್. ಅಂದ್ರೆ ಇವಾಗ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೋಡಕ್ ಹೋದ್ರೆ, ಫ್ಯಾಮಿಲಿ ಯಾರ್ಯಾರು ಇರೋದು ನೀವು? ನಮ್ಮ ಫ್ಯಾಮಿಲಿ ನಮ್ಮ ತಂದೆ ತಾಯಿ ನನ್ನ ತಂಗಿ ಊರಲ್ಲಿ ಇದಾರೆ ಸರ್, ಮಳವಳ್ಳಿ ಹತ್ರ ಇದೆ. ಹಾ ಸರ್. ಓಕೆ. ಸೊ ನಾನು ಇಲ್ಲಿ ಇರೋದು. ಇಲ್ಲಿ ಬೆಂಗಳೂರು ಬಂದಿದ್ದು ಎಷ್ಟು ವರ್ಷ? ನಾನು ಆಕ್ಚುಲಿ 2.5 year ಆಯ್ತು ಸರ್. 2.5 year ಆಯ್ತು ಬೆಂಗಳೂರು ಬಂದಿದ್ದೀರಾ? ಹೌದು. ಮತ್ತೆ ಮುಂಚೆ ನಿಮ್ಮ ಸ್ಕೂಲು ಕಾಲೇಜು? ಸ್ಕೂಲ್ ಎಲ್ಲ ಊರಲ್ಲೇ, ಪ್ರೈಮರಿ ಸ್ಕೂಲ್ ಅಲ್ಲೇ ಓದಿದ್ದು. ಹೈಸ್ಕೂಲ್ ಪಕ್ಕದೂರು ದೊಡ್ಡಬೋಳಿ ಅಂತ. ಸೊ PUC ಬಂದು ಸರಗೂರು ಹ್ಯಾಂಡ್ ಪೋಸ್ಟ್ ಗವರ್ಮೆಂಟ್ ಕಾಲೇಜ್. ಸೊ ಡಿಗ್ರಿ ಬಂದು ಭಾರತಿ ಕಾಲೇಜ್ KM ದೊಡ್ಡಿ. ಎಜುಕೇಶನ್ ಎಲ್ಲ ಅಲ್ಲೇ ಮುಗಿಸ್ಕೊಂಡಿದ್ದೀರಾ? ಹೌದು ಸರ್, ಹೌದು. ಏನ್ ಎಜುಕೇಶನ್ ಮುಗಿಸಿದ್ರಿ? BA ಸರ್, ಬ್ಯಾಚುಲರ್ ಆಫ್ ಆರ್ಟ್ಸ್. BA ಮುಗಿಸಿ. ನೆಕ್ಸ್ಟ್ ನೆಕ್ಸ್ಟ್ ಏನು ಇಲ್ಲ, ಹಿಂಗೆ ಸಿಂಗಿಂಗ್ ಅಲ್ಲೇ ನಮ್ದು ಜರ್ನಿ ಹೋಗ್ತಾ ಇದೆ. ಸೊ ಪ್ರೋಗ್ರಾಮ್ಸ್ ಗಳಿದ್ರೆ ಹೋಗ್ತಿರ್ತೀನಿ. ಸೊ ಸಣ್ಣ ಪುಟ್ಟ ರೆಕಾರ್ಡಿಂಗ್ಸ್ ಗಳಿದ್ರೆ ಸ್ಟುಡಿಯೋಗೆ ಹೋಗ್ತೀನಿ. ಸೊ ಜೊತೆಗೆ ನಮ್ದು ಇದೆಲ್ಲ ಝೊಮ್ಯಾಟೊ ಮಾಡ್ತಾ ಇದ್ದೀನಿ. ಅಂದ್ರೆ ಎಜುಕೇಶನ್ ಮುಗಿದ್ಮೇಲೆ ಏನ್ ಮಾಡಿದ್ರಿ? ಮುಗಿದ ತಕ್ಷಣ ಏನ್ ಕೆಲಸ ಏನಾದ್ರು? ಎಜುಕೇಶನ್ ಮುಗಿದ್ಮೇಲೆ ನಾನು ಆಕ್ಚುಲಿ ಪುಟ್ಟರಾಜ ಗವರ್ಮೆಂಟ್ ಮಟ್ಟದಲ್ಲಿ ಗದಗಲ್ಲಿ ಹಿಂದೂಸ್ತಾನಿ ಕಲಿತಾ ಇದೆ. ಅಲ್ಲೊಂದ್ 2 ವರ್ಷ ಅಲ್ಲೇ ಕೆಲಸ ಮಾಡ್ಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು. ಇದು ಎಜುಕೇಶನ್ ಮುಗಿದ್ಮೇಲೆ ನೀವು ಅಲ್ಲಿ ಹೋಗಿದ್ದ? ಹೌದು, BA ಮುಗಿದ್ಮೇಲೆ ನಾನು ಗದಗ ಹೋದ್ರಿ. ಹೌದು. ಸೊ ಅಲ್ಲಿ ಒಂದು 2 years ಅಲ್ಲೇ ಇದ್ದೆ, ಮಠದಲ್ಲಿ ಅದೇ ಹಿಂದೂಸ್ತಾನಿ ಕ್ಲಾಸ್ ಕಲಿತಾ ಇದ್ದೆ. ಮುಗಿಸ್ಕೊಂಡು ಅಲ್ಲೇ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಅಲ್ಲೇ ಇದ್ದೆ 1-2 ವರ್ಷ. ಆಮೇಲೆ ಇಲ್ಲಿ ಬೆಂಗಳೂರು ಮತ್ತೆ ಬಂದೆ. ಇಲ್ಲಿ ಬಂದ್ರೆ ಸ್ವಲ್ಪ ಅವಕಾಶಗಳು. ಅಂದ್ರೆ ನಿಮ್ಗೆ ಸಿಂಗಿಂಗ್ ಅನ್ನೋದು ಯಾಕೆ ಆಡ್ಬೇಕು ಅನ್ನಿಸ್ತು? ಯಾಕೆ ಅಂದ್ರೆ ನಂಗೆ ಚಿಕ್ಕಂದ್ರಿಂದನೂ ಅಲ್ಲಿ ಸ್ಟೇಜ್ ಗಳಲ್ಲಿ ನಮ್ಮ ಫ್ಯಾಮಿಲಿ, ನಮ್ ತಾತ ಡ್ರಾಮಾ ಆರ್ಟಿಸ್ಟ್. ಸೊ ಅವರ ಒಂದು ಕಲೆ, ನಮ್ ತಂದೆ, ನಮ್ಮ ದೊಡ್ಡಪ್ಪ ಅವರೆಲ್ಲ ಹಾಡ್ತಿದ್ರು. ಆ ಒಂದು ಬ್ಯಾಕ್ ಗ್ರೌಂಡ್ ಇಂದ ನನಗೆ ಈ ಒಂದು ಸಿಂಗಿಂಗ್ ಅಲ್ಲಿ ಬಹಳ ಇಂಟ್ರೆಸ್ಟ್ ಜಾಸ್ತಿ. ಸಿಂಗಿಂಗ್ ಅಲ್ಲಿ? ಹೌದು. ಅಂದ್ರೆ ನೀವು ಗದಗ ಹೋಗ್ತೀರಾ, ಅಲ್ಲಿ ಯಾರು ಏನಾದ್ರು ಇನ್ಫ್ಲೂಯೆನ್ಸ್ ಮಾಡಿದ್ರೆ ಹೆಂಗೆ? ಇಲ್ಲ, ಇನ್ಫ್ಲೂಯೆನ್ಸ್ ಏನಿಲ್ಲ. ಈ ಸರಿಗಮಪ ಇದೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೀಸನ್ 17 ಮತ್ತೆ 20 ಪಾರ್ಟಿಸಿಪೇಟ್ ಮಾಡಿದ್ದೆ. ಬಟ್ ವೈಟಿಂಗ್ ಇಂದ ನಾನು ವಾಪಸ್ ಬಂದಿದ್ದೆ. ಸೊ ಅದ್ರ ಜೊತೆಗೆ ಅಲ್ಲಿ ಹಿಂದೂಸ್ತಾನಿ ಅಲ್ಲಿ ಕಲಿಯಕ್ಕೆ ಹೋದಾಗ ಯಾರು ನಮ್ಮ ಫ್ರೆಂಡ್ ಒಬ್ಬ ಇದ್ರು, ನಮ್ಮ ಫ್ರೆಂಡ್ ಜೊತೆ ನಾನು ಇಬ್ರು ಒಟ್ಟಿಗೆ ಹೋಗಿದ್ದು ಗದಗ್ಗೆ. ಸೊ ಅಲ್ಲೇ ಇದ್ಕೊಂಡು ಯಾರ್ದು ಇನ್ಫ್ಲೂಯೆನ್ಸ್ ಏನಿಲ್ಲ. ಸೊ ಜಸ್ಟ್ ಓದ್ವಿ, ಹಿಂಗೆ ಅಡ್ಮಿಷನ್ ಆದ್ವಿ, ಜಾಯ್ನ್ ಆಗಿ ಸಂಗೀತ. ಅಂದ್ರೆ ಈಗ ಸರಿಗಮಪ ಆಡಿಷನ್ ಕೊಟ್ಟ ಮೇಲೆನೆ ನೀವು ಹೋಗಿದ್ದು ಗದಗ್ಗೆ? ಇಲ್ಲ, ಸೀಸನ್ 17 ಅಲ್ಲಿ ನನ್ನ ಫಸ್ಟ್ ಆಡಿಷನ್ ಮಾಮೂಲಿ ಆಡಿಷನ್ ಕೊಟ್ರೆ 17 ಆದ್ಮೇಲೆ 17 ಅದು ಮುಗಿದ್ಮೇಲೆ ಅದು ಆಗ್ಲಿಲ್ವಲ್ಲ. ಏನಾಯ್ತು? ಫಸ್ಟ್ ರೌಂಡ್ ಹೋಯ್ತಾ ಹೆಂಗೆ? ಇಲ್ಲ, ಆಕ್ಚುಲಿ ಟಾಪ್ 35. ಅಂದ್ರೆ
17 ಅಲ್ಲೇ ನೀವು ಟಾಪ್ 35 ಇದ್ರಿ. 17 ಅಲ್ಲಿ ಟಾಪ್ 35 ಅಲ್ಲಿ ನಾನೊಬ್ಬ ಕಂಟೆಸ್ಟೆಂಟ್. ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಆಡಿದಿರಾ? ಸ್ಟೇಜ್ ಅಲ್ಲಿ ಹೋಗಿ ಪರ್ಫಾರ್ಮೆನ್ಸ್ ಮಾಡಿ ವೇಟಿಂಗ್ ಇಟ್ಟು okay. ವಾಪಸ್ ಬಂದಿದ್ದೀನಿ. ಸೇಮ್ ಸಿಚುವೇಶನ್ ಸೀಸನ್ 20. 18 19 19 ಇಲ್ಲ, ನೀವು ಪಾರ್ಟಿಸಿಪೇಟ್ ಆಕ್ಚುಲಿ 19 ಮಾಡಿದ್ದೆ, ಅಲ್ಲೇ ಆಗ್ಲಿಲ್ಲ, ಫಸ್ಟ್ ರೌಂಡ್ ಇದಾಯ್ತು. ಬಟ್ ಇಡೀ 20ಲಿ ಇಡೀ ವರ್ಲ್ಡ್ ವೈಡ್ ಏನು ಸರಿಗಮ ಪಾರ್ಟಿಷನ್ ಮಾಡಿದ್ವಿ. ಸೊ ಇಡೀ ಅಲ್ಲಿ ಮಂಡ್ಯ ಡಿಸ್ಟಿಕ್ ಇಂದ ನಾನು ಒಬ್ನೇ ಕಂಟೆಸ್ಟೆಂಟ್ ಇದ್ದಿದ್ದು. ಟಾಪ್ 40 ಅನ್ಸುತ್ತೆ, ಟಾಪ್ 40 ನಾನೊಬ್ಬ. ಸೊ ಅಲ್ಲೂ ಸೇಮ್ ಸ್ವಲ್ಪ ಮಿಸ್ ಆಯ್ತು, ಜಸ್ಟ್ ಮಿಸ್ ಆಯ್ತು. ಏನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಮಿಸ್ ಆಯ್ತು. ಅಲ್ಲಿ ಸ್ಟೇಜ್ ಮೇಲೆ ಹೋಗಿ ಆಡಿದ್ರಿ? ಹೌದು. ಇನ್ನೊಂದು ಕೇಳ್ಬೇಕಂದ್ರೆ ತುಂಬಾ ಜನಕ್ಕೆ ಗೊತ್ತಿರಲ್ಲ, ಆಡಿಷನ್ ಯಾವ ರೀತಿ ನಡೆಯುತ್ತೆ? ಸರಿಗಮಪ ಆಗಿರ್ಬೋದು, ಎಷ್ಟು ರೌಂಡ್ ಗಳು ಇರ್ತಾವ? ಆಡಿಷನ್ ಮಾಮೂಲಿ ಫಸ್ಟ್ ನೀವು ನಿಮ್ಮ ಡಿಸ್ಟ್ರಿಕ್ಟ್ ಗಳಲ್ಲಿ ನೋಡ್ತೀರಾ? ಡಿಸ್ಟ್ರಿಕ್ಟ್ ಗಳಲ್ಲಿ ಆಡಿಷನ್ ಇರುತ್ತೆ. ಸೊ ಅದರಲ್ಲಿ 2-3 ರೌಂಡ್ಸ್ ಇರುತ್ತೆ ಕಂಪಲ್ಸರಿ. ಸೊ ಅದಾದ್ಮೇಲೆ ಬ್ಯಾಂಗ್ಳೂರ್ಗೆ ಫೈನಲ್ ಇರುತ್ತೆ. ಇಲ್ಲೇ 2-3 ರೌಂಡ್ಸ್ ಆಗುತ್ತಾ ಫಸ್ಟ್? ಆಗುತ್ತೆ, ಮಿನಿಮಮ್ 2 ರೌಂಡ್ ಅಂತ ಹಾಗೆ ಆಗುತ್ತೆ. 2 ರೌಂಡ್ ಆಡ್ತಾರೆ? ಹೌದು. ಸೊ 3rd ರೌಂಡ್ ಬ್ಯಾಂಗ್ಳೂರಲ್ಲಿ ಆಗುತ್ತೆ. ಓಕೆ, ಇವಾಗ ನಿಮ್ನ ಆಗ್ಲೇ ಕೇಳ್ಬೇಕಿತ್ತು, ಮರ್ತೋದೆ. ಏನು ಅಂದ್ರೆ ಒಂದು ಚಿಕ್ಕ ಅಂದ್ರೆ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ದೇವ್ರ ಸಾಂಗ್ ಅಥವಾ ಏನೋ ಆಡ್ತಾರೆ, ನೀವೊಂದು 1-2 ಸಾಲು ದೇವ್ರ ಸಾಂಗ್ ದೇವ್ರದ್ದು. ಓಕೆ, ಆಕ್ಚುಲಿ ನಾನು ಈಗ ಹಾಡಿದ್ದು ಜಾಸ್ತಿ ವ್ಯೂ ಆಗಿರೋದು ಇದು ಮುಕುಂದ ಮುರಾರಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ? ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು, ಕೆಲಸ ನಿನದೆ ಫಲವು ನಿನದೆ ಛಲದ ಒಡೆಯ ನೀನು, ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು, ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ, ನನ್ನ ಒಲಿಸಲು ಮರುಳ ಇರೋ ಮಾರ್ಗವು ಸರಳ, ನನ್ನ ಸೇರಲು ದಾರಿಯು ನೂರು, ಅದಕ್ಕೆ ಈತ ಕರಾರು, ಅಣು 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 ಒಳಗೆ ಕುಳಿತಿರುವೆ ಮುಕುಂದ ಮುರಾರಿ, ಮುಕುಂದ ಮುರಾರಿ, ಮುಕುಂದ ಮುರಾರಿ, ಮುಕುಂದ ಮುರಾರಿ. ಥ್ಯಾಂಕ್ ಯು ಬ್ರೋ, ಸಖತ್ತಾಗಿ ಆಡ್ತೀರಾ. ಈ ತರ ನಾವು ಕೇಳೇ ಇಲ್ಲ, ಆದ್ರೆ ಫಿಲ್ಮ್ ಅಲ್ಲಿ ಕೇಳಿರ್ತೀವಿ, ಇದ್ರಲ್ಲಿ ರಿಯಾಲಿಟಿ ಶೋಗಳಲ್ಲಿ ಕೇಳಿರ್ತೀವಿ, ಡೈರೆಕ್ಟ್ ಆಗಿ ಕೇಳಿದಾಗ ತುಂಬಾ ಚೆನ್ನಾಗಿತ್ತು ಸಾಂಗು. ಓಕೆ, ಇವಾಗ ನೀವು ಇದಕ್ಕೆ ಹೋಗ್ತೀರಾ, ಅಲ್ಲಿ ನಮ್ಮ ಗದಗ್ ಹೋಗ್ತೀರಾ? ಅಲ್ಲಿ ಎಷ್ಟು ವರ್ಷ? 2 ವರ್ಷ ಇದ್ರ? 2.5-3 years ಇದೆ ಸರ್. ಅಲ್ಲಿ ಹೆಂಗೆ, ಯಾವ ರೀತಿ ಊಟದ ವ್ಯವಸ್ಥೆ ಆಗಿರ್ಬೋದು? ಊಟದ ವ್ಯವಸ್ಥೆ ಅಂದ್ರೆ ನಾನು ಆಕ್ಚುಲಿ ಅಲ್ಲಿ ನಮ್ಮ ಸರ್ ಅವರು GM ಪಲ್ಲೇದ್ ಅಂತ ಇದಾರೆ. ಅವ್ರು ಆಕ್ಚುಲಿ ಅವ್ರದ್ದು ಸುಮಾರು ಒಂದು 12 ಬ್ರಾಂಚ್ ಇದೆ. ಶಿವಸಂಗಮ ಸಮೂಹ ಸಂಸ್ಥೆ ಅವ್ರದ್ದು. ಚಿಟ್ಸ್, ಫೈನಾನ್ಸ್, ಮತ್ತೆ ವಾಟರ್ ಪ್ಲಾಂಟ್, ಮತ್ತೆ ಡೈರಿ, ಇದೆಲ್ಲ ಇದೆ ಅವ್ರದ್ದು. ಸೊ ಅವ್ರು ಆಕ್ಚುಲಿ ಸರ್ ನನಗೆ ಬಹಳ ಹೆಲ್ಪ್ ಮಾಡಿದ್ರು. ನಮ್ದು ಮ್ಯೂಸಿಕಲ್ಲಿ ಫೀಲ್ಡ್ ಆಗಿರ್ಬೋದು, ಒಂದು ಪರಿಸರದಲ್ಲಿ ಎಲ್ಲ ತರನು ನನಗೆ ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ. ಸೊ ಇವತ್ತು ನಾನು ಅವ್ರನ್ನ ನೆನೆಸ್ಕೋತೀನಿ, ಯಾಕಂದ್ರೆ ಅಷ್ಟು ನನಗೆ ಹೆಲ್ಪ್ ಮಾಡಿದ್ದಾರೆ, ಇವತ್ತು ಹೆಲ್ಪ್ ಮಾಡ್ತಾರೆ. ಸೊ ಹಾಗಾಗಿ ಅವರಲ್ಲೇ ನಾನು ವಾಟರ್ ಪ್ಲಾಂಟ್, ಸ್ಪ್ಯಾರಿ ಅಂತ ವಾಟರ್ ಪ್ಲಾಂಟ್ ಇದೆ ಅವ್ರದ್ದು. ಸೊ ಅಲ್ಲಿ ನಾನು ವರ್ಕ್ ಮಾಡ್ಕೊಂಡು ಅಲ್ಲೇ ರೂಮ್ ಎಲ್ಲ ಕೊಟ್ಟಿದ್ರು. ಸೊ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾ, ವಾರದಲ್ಲಿ 2 ದಿನ 3 ದಿನ ಕ್ಲಾಸ್ಗೆ ಹೋಗೋದು, ಮತ್ತೆ ವರ್ಕ್ ಮಾಡೋದು, ಮತ್ತೆ ಪ್ರಾಕ್ಟೀಸ್ ಮಾಡೋದು ರೂಮಲ್ಲಿ. ಸೊ ಈ ತರ ನಂದು ಅಲ್ಲಿ ಗದಗಲ್ಲಿ ನಡೀತಾ ಇದೆ ಸರ್. ಮತ್ತೆ ಪ್ರೋಗ್ರಾಮ್ಗಳು ಸಿಕ್ತಿತ್ತು ಲೋಕಲ್ ಅಲ್ಲೇ, ಗದಗಲ್ಲಿ ಮದುವೆ ಪ್ರೋಗ್ರಾಮ್ಗಳಿಗೆ, ಜಾತ್ರೆ, ದೇವಸ್ಥಾನ, ಈ ತರ ಪ್ರೋಗ್ರಾಮ್ಗಳ ಸಣ್ಣ ಪುಟ್ಟದ ಹೇಳ್ತಿದ್ರು. ಸೊ ನಾನು ಹೋಗ್ತಿದ್ದೆ ಸರ್. ಅಲ್ಲಿ ಯಾವಾಗ ಕಂಪ್ಲೀಟ್ ಮಾಡಿದ್ರಿ, ಯಾವಾಗ ವಾಪಸ್ ಬಂದ್ರಿ? ಯಾವ ಸರ್ ಈಗ ಆಯ್ತು ಸರ್, 2.5 ಅಂದ್ರೆ ಇವಾಗ 4 ಅಲ್ಲ, 2021 ಅಲ್ಲಿ ಲಾಕ್ಡೌನ್ ಎಲ್ಲ ಇತ್ತಲ್ಲ, ಅವಾಗ ಲಾಕ್ಡೌನ್ ಆಲ್ಮೋಸ್ಟ್ ಎಲ್ಲ ಮುಗಿದ್ಮೇಲೆ ನಾನು ಬೆಂಗಳೂರಿಗೆ ಬಂದಿದ್ದೆ. ಹೌದು. ಓಕೆ, ಈಗ ಇನ್ನೊಂದು, ನೀವು ಮೆಲೋಡೀಸ್ ಅಂತ ಹೇಳಿಬಿಟ್ಟು ಒಂದು ಆರ್ಕೆಸ್ಟ್ರಾ ಅದು, ಹೌದು ಸರ್, ಅದ್ರ ಬಗ್ಗೆ ಹೇಳೋದು. ನಂದೇ ಪ್ರವೀಣ್ ಮೆಲೋಡಿಸ್ ಮಂಡ್ಯ ಅಂತ. ನಾನು ಇವಾಗ ಒಂದು 6 ಮಂತ್ ಆಯ್ತು ಸ್ಟಾರ್ಟ್ ಮಾಡಿ. ಓಕೆ. ಸೊ ಅದು ಇವೆಂಟ್ಸ್ ಇದ್ರೆ ಲೋಕಲ್ ಮಾಡ್ಕೋತಾ ಇರ್ತೀನಿ. ಅಂದ್ರೆ ಇಲ್ಲಿ ಮಾಡ್ತೀರಾ, ಊರಲ್ಲಿ ಮಾಡ್ತೀರಾ? ಅಂದ್ರೆ ಅಲ್ಲೇ ಆ ಕಡೆ ಸರ್, ಮಂಡ್ಯ ಡಿವಿಷನ್ ಏನಿದೆ, ಮಂಡ್ಯ, ಮೈಸೂರು, ಆ ಕಡೆ ಚಾಮರಾಜನಗರ, ಕೊಳ್ಳೇಗಾಲ, ಆ ಒಂದು ಏರಿಯಾ ಸರೌಂಡಿಂಗ್ ಅಂದ್ರೆ ಎಲ್ಲಿ ಬರುತ್ತೆ ಅಲ್ಲಿ ಸರ್. ಅಂದ್ರೆ ಎಲ್ಲಿ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ, ಆರ್ಡರ್ ಕೊಡ್ತಾರೆ, ಎಲ್ಲಿ ಪ್ರೋಗ್ರಾಮ್ಗೆ. ಸೊ ಅಲ್ಲಿ ಅಂದ್ರೆ ಬೇರೆದವ್ರು ಆರ್ಕೆಸ್ಟ್ರಾ ಅಥವಾ ಮೆಲೋಡೀಸ್ಗೆ ಹಾಡಕ್ ಹೋಗ್ತಾರಾ ಏನು ನಿಮ್ದು? ಇಲ್ಲ, ಪ್ರವೀಣ್ ಮೆಲೋಡೀಸ್ ಮಂಡ್ಯ ನಂದು, ನಂದೇನೆ ಅದು ಓನು. ಬಟ್ ಅಂದ್ರೆ ನಾನು ಸೌಂಡ್ಸ್ ಈ ತರ ಏನು ಇಟ್ಕೊಂಡಿಲ್ಲ. ಸೊ ಜಸ್ಟ್ ಮ್ಯಾನೇಜಬಲ್ ನಂದೇನೆ. ಏನಾದ್ರು ಯಾರಿಗಾರು ಬೇಕಾದ್ರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವೆಲ್ಲಾನು ಅರೇಂಜ್ ಮಾಡ್ತೀರಾ? ಹೌದು ಹೌದು. ಚೆನ್ನಾಗಿ. ನಾನು ಬೇರೆ ಇವೆಂಟ್ ಇದ್ರೆ ನಾನು ಬೇರೆಯವರು ಇದಕ್ಕೆ ಗ್ರೂಪ್ಗೆ ನಾನು ಹೋಗಿ ಹಾಡ್ತೀನಿ. ಓಕೆ, ಆತರ ಏನಾದ್ರು ಕರೆದ್ರೆ ನೀವು? ಹೌದು ಹೌದು.
ಓಕೆ ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆನ